ಜಗತ್ತಿನ ನಕಾಶೆಯಲ್ಲಿ ಇಲ್ಲದ ಒಂದು ನಿಗೂಢ ದ್ವೀಪ. ಅಲ್ಲಿನ ಮನುಷ್ಯರು ನಿಮ್ಮ ಕಿರು ಬೆರಳಿಗಿಂತಲೂ ಚಿಕ್ಕವರಾಗಿದ್ದಾರೆ. ಅಂತಹ ಜಾಗದಲ್ಲಿ ಒಬ್ಬ ಮನುಷ್ಯ ಸಿಲುಕಿಕೊಂಡರೆ ಏನಾಗಬಹುದು? ಬರ್ಮುಡಾ ಟ್ರಯಾಂಗಲ್ ರಹಸ್ಯ ಭೇದಿಸಲು ಹೋದ ಒಬ್ಬ ವ್ಯಕ್ತಿಯ ಕಥೆ ಏನಾಯಿತು? ಬನ್ನಿ ಆ ಎಲ್ಲ ಥ್ರಿಲ್ಲಿಂಗ್ ಮಾಹಿತಿಯನ್ನ ಈಗ ಪಡೆಯೋಣ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಗಲಿವರ್ಸ್ ಟ್ರಾವೆಲ್. ಈ ಚಿತ್ರ ಪ್ರಾರಂಭವಾಗುವುದು ನ್ಯೂಯಾರ್ಕ್ ನಗರದಿಂದ. ನ್ಯೂಯಾರ್ಕ್ ಅಂದ್ರೆ ಕನಸುಗಳ ನಗರ ಅಂತ ಕರೆಯುತ್ತಾರೆ. ಆದ್ರೆ ಅದೇ ನಗರದ ಅತಿ ದೊಡ್ಡ ಪತ್ರಿಕಾ ಕಚೇರಿಯ ಬೇಸ್ಮೆಂಟ್ ನಲ್ಲಿ ಒಬ್ಬ ವ್ಯಕ್ತಿ ಕಳೆದ 10 ವರ್ಷಗಳಿಂದ ಬದುಕಿದ್ದರೂ ಸತ್ತಂತೆ ಇದ್ದ. ಅವನ ಹೆಸರೇ ಲೆಮ್ಯುಯೆಲ್ ಗಲಿವರ್. ವಯಸ್ಸು 40 ದಾಟಿದರೂ ಇವನ ಕೆಲಸ ಮಾತ್ರ ಕೇವಲ ಪತ್ರಗಳನ್ನ ಆ ಟೇಬಲ್ ನಿಂದ ಈ ಟೇಬಲ್ಗೆ ಸಾಗಿಸುವುದು ಮಾತ್ರವಾಗಿತ್ತು. 10 ವರ್ಷಗಳ ಸತತ ದುಡಿಮೆ ನಂತರವೂ ಇವನಿಗೆ ಸಿಕ್ಕ ಪ್ರಮೋಷನ್ ಏನು ಗೊತ್ತಾ? ಅದುವೇ ಶೂನ್ಯ ಶೂನ್ಯ ಶೂನ್ಯ. ಆದ್ರೆ ಈ ಸೋತ ಮನುಷ್ಯನ ಹೃದಯದಲ್ಲೂ ಒಂದು ಸುಂದರ ಕನಸಿತ್ತು. ಅದು ಆ ಕಚೇರಿಯ ಎಡಿಟರ್ ಸುಂದರಿ ಡಾರ್ಸಿ. ಅವಳ ಕಣ್ಣಲ್ಲಿ ಒಮ್ಮೆಯಾದರೂ ತಾನು ಹೀರೋ ಆಗಿ ಕಾಣಿಸಿಕೊಳ್ಳಬೇಕೆನ್ನುವುದೇ ಈ ಗಲಿವರ್ನ ಹಠ ಆಗಿತ್ತು. ಆದ್ರೆ ಆ ಹಠ ಇವನನ್ನ ಎಂತಹ ಅಪಾಯಕ್ಕೆ ತಳ್ಳುತ್ತೆ ಅಂತ ಇವನೇ ಊಹಿಸಿರಲಿಲ್ಲ. ಒಂದು ಸುಳ್ಳು, ತನ್ನ ಕ್ರಶ್ ಮುಂದೆ ದೊಡ್ಡವನಾಗಿ ಕಾಣಿಸಿಕೊಳ್ಳಲು ಹೇಳಿದ ಒಂದು ಸುಳ್ಳು ಇವನ ಜೀವನವನ್ನೇ ಹಾಳು ಮಾಡಿತ್ತು. ಹೌದು, ಇವನ ಕೈಗೆ ಸಿಕ್ಕಿದ್ದು ಒಂದು ವಿಚಿತ್ರ ಅಸೈನ್ಮೆಂಟ್. ಅದುವೇ ದಿ ಡೆವಿಲ್ಸ್ ಟ್ರಯಾಂಗಲ್ ಅಂದ್ರೆ ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಒಂದು ಆರ್ಟಿಕಲ್ ಬರೆಯಬೇಕಾಗಿತ್ತು. ಬರ್ಮುಡಾ ಟ್ರಯಾಂಗಲ್ ಅಂದ್ರೆ ಅಲ್ಲಿ ಹಡಗುಗಳು ಹೋದ್ರೆ ವಾಪಸ್ಸು ಬರೋದೇ ಇಲ್ಲ. ಇಲ್ಲಿ ವಿಮಾನಗಳು ಹಾರಾಡಿದರೆ ಮಾಯವಾಗಿ ಹೋಗುತ್ತಿದ್ದವು. ಅಂತಹ ಸಾವಿನ ಸುಳಿಗೆ ಗಲಿವರ್ ಒಂಟಿಯಾಗಿ ಬೋಟ್ ಹತ್ತಿ ಆರ್ಟಿಕಲ್ ಬರೆಯುವುದಕ್ಕೆ, ರಿಸರ್ಚ್ ಮಾಡುವುದಕ್ಕೆ ಹೊರಟು ನಿಲ್ಲುತ್ತಾನೆ. ಅದಕ್ಕೆ ಕಾರಣ ತಾನು ಹೇಗಾದರೂ ಮಾಡಿ ಡಾರ್ಸಿಯನ್ನ ಪಡೆದುಕೊಳ್ಳಬೇಕೆಂದು. ಈ ಒಂದು ನಿರ್ಧಾರ ಅವನ ಜೀವನವನ್ನೇ ಬದಲಾಯಿಸಿ ಬಿಡುತ್ತದೆ. ಸಮುದ್ರದ ಮಧ್ಯೆ ಹಠಾತ್ತನೆ ವಾತಾವರಣ ಬದಲಾಗುತ್ತದೆ. ಆಕಾಶ ಕಪ್ಪಾಗುತ್ತದೆ. ದೈತ್ಯ ಅಲೆಗಳು ಎದ್ದು ನಿಲ್ಲುತ್ತವೆ. ಒಂದು ಭೀಕರ ಸುಳಿ ಗಲಿವರ್ ಬೋಟನ್ನ ನುಂಗಿಬಿಡುತ್ತದೆ. ಬರ್ಮುಡಾ ಟ್ರಯಾಂಗಲ್ ನ ಈ ಭೀಕರ ಸುಳಿಯಲ್ಲಿ ಸಿಲುಕಿದ ಗಲಿವರ್ ಬದುಕುಳಿಯುವುದು ಚಾನ್ಸೇ ಇರಲಿಲ್ಲ. ಆದ್ರೆ ವಿಧಿಯಾಟವೇ ಬೇರೆಯಾಗಿತ್ತು. ಪ್ರಜ್ಞೆ ತಪ್ಪಿದ್ದ ಗಲಿವರ್ ಕಣ್ಣು ಬಿಟ್ಟಾಗ ಅವನು ಯಾವುದೋ ಮರಳಿನ ದಂಡೆ ಮೇಲಿದ್ದ. ಮೈಕೈ ಅಲಗಾಡಿಸಲು ಪ್ರಯತ್ನಿಸಿದ ಗಲಿವರ್ಗೆ ಒಂದು ಕ್ಷಣ ಉಸಿರೇ ನಿಂತಂತಾಗಿತ್ತು. ಅವನ ಇಡೀ ದೇಹಕ್ಕೆ ಸಾವಿರಾರು ಸಣ್ಣ ಸಣ್ಣ ಹಗ್ಗಗಳನ್ನ ಕಟ್ಟಿ ನೆಲಕ್ಕೆ ಜಡಿಯಲಾಗಿತ್ತು. ಬಲವಾದ ಉಕ್ಕಿನ ತಂತಿಗಳಿಂದ ಅವನನ್ನ ಬಿಗಿಯಾಗಿ ಕಟ್ಟಲಾಗಿತ್ತು. ನಾನು ಎಲ್ಲಿರುವೆ? ಇದು ನರಕವೋ ಅಥವಾ ಜೈಲು ಎಂಬುದು ಅವನ ಆತಂಕವನ್ನ ಹೆಚ್ಚಿಸಿತ್ತು. ಅವನ ಎದೆಯ ಮೇಲೆ ಏನೋ ಚಲಿಸಿದಂತಹ ಅನುಭವವಾಗುತ್ತಿತ್ತು. ಗಲಿವರ್ ತನ್ನ ಕಣ್ಣುಗಳನ್ನ ಕೆಳಗಿಳಿಸಿ ನೋಡಿದಾಗ ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲಾಗಲಿಲ್ಲ. ಅವನ ಎದೆಯ ಮೇಲೆ ನಿಂತಿದ್ದು ಕೇವಲ 3 ಇಂಚಿನ 100 ಸಣ್ಣ ಮನುಷ್ಯರು. ಅರೆ, ಇದು ಬೊಂಬೆಯಾಟವೋ ಅಥವಾ ಮಾಟವೋ? ಆ ಪುಟ್ಟ ಸೈನಿಕರು ತಮ್ಮ ಸಣ್ಣ ದನಿಯಲ್ಲಿ ಏನನ್ನ ಕೂಗುತ್ತಿದ್ದರು. ತಕ್ಷಣ 100 ಸಣ್ಣ ಸೈನಿಕರು ಗಲಿವರ್ನ ದೇಹದ ಮೇಲೆ ಇರುವೆಗಳಂತೆ ಹತ್ತಿ ಓಡಾಡಲು ಪ್ರಾರಂಭಿಸಿದರು. ಅವರೆಲ್ಲರ ಕೈಯಲ್ಲೂ ಸೂಜಿಯಂತಹ ಬರ್ಚಿಗಳಿದ್ದವು. ಗಲಿವರ್ ಭಯದಿಂದ ಜೋರಾಗಿ ಕಿರುಚಿದ್ದ. ಆ ಒಂದು ಕಿರುಚಾಟಕ್ಕೆ ಆ ಪುಟ್ಟ ಸೈನಿಕರೆಲ್ಲ ಗಾಳಿಯಲ್ಲಿ ತೂರಿ ಹೋಗಿದ್ದರು. ಗಲಿವರ್ ಬಲವಂತವಾಗಿ ತನ್ನ ಕೈಗಳನ್ನ ಎಳೆದುಕೊಂಡಾಗ ಆ ಸಾವಿರಾರು ಹಗ್ಗಗಳು ನೂಲಿನಂತೆ ತುಂಡಾಗಿ ಹೋಗಿದ್ದವು. ಅವನು ಎದ್ದು ನಿಂತಾಗ ಆ ಇಡೀ ದ್ವೀಪವೇ ನಡುಗಿ ಹೋಗಿತ್ತು. ಆದ್ರೆ ಅಲ್ಲಿಗೆ ಸುಮ್ಮನಾಗದ ಆ ಪುಟ್ಟ ಸೈನಿಕರ ಕಮಾಂಡರ್ ಎಡ್ವರ್ಡ್ ಅಟ್ಯಾಕ್ ದಿಸ್ ಬೀಸ್ಟ್ ಅಂದ್ರೆ ರಾಕ್ಷಸನ ಮೇಲೆ ದಾಳಿ ಮಾಡಿ ಅಂತ ಆದೇಶ ನೀಡುತ್ತಾನೆ. ಕೂಡಲೇ ಆಕಾಶದಿಂದ ಮಳೆಯಂತೆ ಸಾವಿರಾರು ಸಣ್ಣ ತೀಕ್ಷ್ಣವಾದ ಬಾಣಗಳು ಗಲಿವರ್ ಮೇಲೆ ಬೀಳುತ್ತವೆ. ಅವು ಸಣ್ಣದಾಗಿದ್ದರೂ ವಿಷದಂತೆ ಚುಚ್ಚುತ್ತಿದ್ದವು. ಹೌದು ಸ್ನೇಹಿತರೆ, ಒಬ್ಬ ಸಾಮಾನ್ಯ ಮನುಷ್ಯ ಇಲ್ಲಿ ದೈತ್ಯ ರಾಕ್ಷಸನಾಗಿದ್ದ. ಆ ಪುಟ್ಟ ಲಿಲಿಪುಟ್ಟನ್ ಜನರ ಪಾಲಿಗೆ ಗಲಿವರ್ ಬೆಟ್ಟದಂತೆ ಕಾಣುತ್ತಿದ್ದ. ಅವನ ಒಂದೊಂದು ಹೆಜ್ಜೆ ಎಲ್ಲೆಲ್ಲಿ ಇಡುತ್ತಿದ್ದನೋ ಆ ಮನೆಗಳು ಧೂಳಿಪಟವಾಗುತ್ತಿದ್ದವು. ಅದುವೇ ಸೌತ್ ಇಂಟರ್ನ್ಯಾಷನಲ್ ವಾಟರ್ಸ್ ನಲ್ಲಿ ಅಡಗಿದ್ದ ಒಂದು ನಿಗೂಢ ದ್ವೀಪ ಲಿಲಿಪೋರ್ಟ್. 10 ವರ್ಷಗಳ ಕಾಲ ಎಲ್ಲರಿಂದ ತುಳಿಸಿಕೊಳ್ಳುತ್ತಿದ್ದ ಒಬ್ಬ ಸಾಮಾನ್ಯ ಗಲಿವರ್ ಇಂದು ಆ ಒಂದು ಚಿಕ್ಕ ದ್ವೀಪದಲ್ಲಿ ಇಡೀ ಸಾಮ್ರಾಜ್ಯವನ್ನೇ ನಡಗಿಸುವಂತಹ ದೈತ್ಯ ಮನುಷ್ಯನಾಗಿ ನಿಂತಿದ್ದ. ಲಿಲಿಪೋರ್ಟ್ ದ್ವೀಪದಲ್ಲಿ ಎಲ್ಲವೂ ಶಾಂತವಾಗಿತ್ತು. ಗಲಿವರ್ನನ್ನ ದೈತ್ಯ ಕೈದಿಯಾಗಿ ಅಲ್ಲಿ ಇಡಲಾಗಿತ್ತು. ಆದರೆ ಹಠಾತ್ತನೆ ಆಕಾಶದಲ್ಲಿ ಕಪ್ಪು ಹೊಗೆ ಅರಮನೆಯ ಕಡೆಯಿಂದ ಕಿರುಚಾಟದ ಸದ್ದು ಕೇಳಿ ಬರುತ್ತದೆ. ಶತ್ರು ದೇಶದವರು ಹಾಕಿದ ಬೆಂಕಿಯೋ ಅಥವಾ ಆಕಸ್ಮಿಕವೋ ಗೊತ್ತಿಲ್ಲ. ಆದರೆ ಲಿಲಿಪುಟ್ ಮಹಾರಾಜನ ಸುಂದರ ಅರಮನೆಗೆ ಬೆಂಕಿ ಬಿದ್ದಿತ್ತು. ಬೆಂಕಿ ವೇಗವಾಗಿ ಹರಡಲು ಪ್ರಾರಂಭಿಸಿತ್ತು. ಅರಮನೆಯ ಕಂಬಗಳು ಕುಸಿಯುತ್ತಿದ್ದವು. ಲಿಲಿಪುಟ್ ಜನರು ಪುಟ್ಟ ಪುಟ್ಟ ಬಕೆಟ್ಗಳಲ್ಲಿ ನೀರು ತಂದು ಸುರಿಯುತ್ತಿದ್ದರು. ಆದರೆ ಆ ದೈತ್ಯ ಬೆಂಕಿಯ ಮುಂದೆ
ಅದು ಕೇವಲ ಒಂದು ಹನಿಯಷ್ಟೇ ಆಗಿತ್ತು. ಅರಮನೆಯ ಒಳಗೆ ರಾಜಕುಮಾರಿ ಮೇರಿ ಸಿಲುಕಿಕೊಂಡಿದ್ದಳು. ಹೊಗೆಯಿಂದ ಉಸಿರುಗಟ್ಟುತ್ತಿತ್ತು. ಅವಳನ್ನ ಉಳಿಸಲು ಯಾರಿಗೂ ಧೈರ್ಯವಿರಲಿಲ್ಲ. ಕಮಾಂಡರ್ ಎಡ್ವರ್ಡ್ ಕೂಡ ಹೆದರಿ ದೂರ ನಿಂತಿದ್ದ. ಇದನ್ನೆಲ್ಲ ನೋಡುತ್ತಿದ್ದ ಗಲಿವರ್ಗೆ ಇನ್ನಷ್ಟು ಸಹಿಸಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಬೃಹತ್ ಕೈಗಳಿಂದ ಹಗ್ಗವನ್ನ ತುಂಡರಿಸಿ ಅರಮನೆ ಕಡೆಗೆ ದೈತ್ಯ ಹೆಜ್ಜೆ ಇಡುತ್ತಾನೆ. ಬೆಂಕಿ ಅವನನ್ನ ಸುಡುತ್ತಿದ್ದರೂ ಲೆಕ್ಕಿಸಲಿಲ್ಲ. ಅರಮನೆಯ ಛಾವಣಿಯನ್ನ ಕಿತ್ತು ರಾಜಕುಮಾರಿಯನ್ನ ಸುರಕ್ಷಿತವಾಗಿ ಹೊರತೆಗೆಯುತ್ತಾನೆ. ರಾಜಕುಮಾರಿ ಬದುಕಿ ಉಳಿಯುತ್ತಾಳೆ. ಆದರೆ ಅರಮನೆ ಇನ್ನೂ ಕೆಲವೇ ನಿಮಿಷಗಳಲ್ಲಿ ಧೂಳಿಪಟವಾಗಬೇಕಾಗಿತ್ತು. ಇಡೀ ರಾಜಮನೆತನವೇ ಬೆಂಕಿಯ ಮುಂದೆ ಶರಣಾಗಬೇಕಾಗಿತ್ತು. ಗಲಿವರ್ ಏನು ಮಾಡಬೇಕೆಂದು ತೋಚಲಿಲ್ಲ. ಅವನು ಆ ಬೆಂಕಿಯನ್ನು ನಿಂದಿಸಲು ನೀರನ್ನ ಹುಡುಕುತ್ತಿದ್ದ. ಆದರೆ ಲಿಲಿಪುಟ್ನಲ್ಲಿ ಎಲ್ಲಿಯೂ ಅವನಿಗೆ ಸಾಕಷ್ಟು ನೀರು ಸಿಗುವುದಿಲ್ಲ. ಬಾವಿ ಕೆರೆಗಳೆಲ್ಲವೂ ಅವನಿಗೆ ಬಟ್ಟಲಲ್ಲಿರುವ ನೀರಷ್ಟೇ ಸಣ್ಣದಾಗಿತ್ತು. ಆ ಕ್ಷಣದಲ್ಲಿ ಗಲಿವರ್ ತಲೆಯಲ್ಲಿ ಒಂದು ಭಯಂಕರ ಐಡಿಯಾ ಹೊಳೆಯುತ್ತದೆ. ಬೇರೆ ದಾರಿ ಇಲ್ಲದಿದ್ದಾಗ ಗಲಿವರ್ ತನ್ನ ದೈತ್ಯಾಕಾರದ ಶರೀರದ ಮೂತ್ರ ವಿಸರ್ಜನೆಯನ್ನ ಅರಮನೆಯ ಮೇಲೆ ಮಾಡಲು ನಿರ್ಧಾರ ಮಾಡುತ್ತಾನೆ. ಹೌದು, ನೀವು ಕೇಳಿದ್ದು ನಿಜ ಸ್ನೇಹಿತರೆ. ಅವನು ಜಿಪ್ ತೆಗೆದ ತಕ್ಷಣ ಲಿಲಿಪುಟ್ ನಿವಾಸಿಗಳೆಲ್ಲರೂ ಆತಂಕದಿಂದ ಕಣ್ಣನ್ನ ಮುಚ್ಚಿಕೊಳ್ಳುತ್ತಾರೆ. ಆದರೆ ಗಲಿವರ್ಗೆ ಬೇರೆ ಉಪಾಯವೇ ಇರಲಿಲ್ಲ. ಅವನು ತನ್ನ ದೈತ್ಯಾಕಾರದ ಮೂತ್ರದ ಧಾರೆಯನ್ನ ಅರಮನೆ ಮೇಲೆ ಸುರಿಯುತ್ತಾನೆ. ಆ ಮೂತ್ರದ ಪ್ರವಾಹ ಮುಂದೆ ಅರಮನೆ ಬೆಂಕಿ ಕೆಲವೇ ಸೆಕೆಂಡ್ಗಳಲ್ಲಿ ಸಂಪೂರ್ಣವಾಗಿ ನಂದಿ ಹೋಗುತ್ತದೆ. ಅರಮನೆ ಬೆಂಕಿಯಿಂದ ಉಳಿಯುತ್ತದೆ. ಆದರೆ ಇಡೀ ಅರಮನೆ ಮತ್ತು ಸುತ್ತಮುತ್ತಲಿನ ಜಾಗ ಈಗ ಮೂತ್ರ ಸರೋವರವಾಗಿ ಬದಲಾಗಿತ್ತು. ಜನರು ಮೂಗಿನ ಮೇಲೆ ಕೈ ಇಟ್ಟುಕೊಂಡು ಓಡಾಡಬೇಕಾಗಿತ್ತು. ರಾಜನಿಗೆ ಸಂತೋಷವೂ ಆಗಿತ್ತು, ಅಸಹ್ಯವೂ ಆಗಿತ್ತು. ಈ ವಿಚಿತ್ರ ಸಾಹಸದಿಂದ ಗಲಿವರ್ ಈಗ ಲಿಲಿಪುಟ್ನ ರಾಕ್ಷಸನಿಂದ ಹೀರೋ ಆಗಿ ಬದಲಾಗಿದ್ದ. ಕೇವಲ ತನ್ನ ದೈತ್ಯ ಶರೀರದಿಂದ ಮಾತ್ರವಲ್ಲ, ತನ್ನ ವಿಚಿತ್ರ ಐಡಿಯಾಗಳಿಂದಲೂ ಲಿಲಿಪುಟ್ ನಿವಾಸಿಗಳ ಮನವಸನ್ನ ಗೆದ್ದಿದ್ದ. ಲಿಲಿಪುಟ್ ನಗರದಲ್ಲಿ ಗಲಿವರ್ ಈಗ ಬರೀ ಹೀರೋ ಅಲ್ಲ, ಸಾಕ್ಷಾತ್ ಒಬ್ಬ ದೇವರಂತಿದ್ದ. ಆದರೆ ಆ ಕಡೆ ಲಿಲಿಪುಟ್ನ ಬದ್ಧ ವೈರಿಗಳು ಅಂದ್ರೆ ಬ್ಲಫಸ್ಕೂರ್ ಸಾಮ್ರಾಜ್ಯದವರು ಸುಮ್ಮನೆ ಕೂಡುತ್ತಿರಲಿಲ್ಲ. ಅವರು ಲಿಲಿಪುಟ್ನ ಶತ್ರುಗಳಾಗಿದ್ದರು. ಹೇಗಾದರೂ ಮಾಡಿ ಲಿಲಿಪುಟ್ ಅನ್ನ ಕಬ್ಜಾ ಮಾಡಬೇಕೆಂದು ಅವರು ಹಲವಾರು ವರ್ಷಗಳಿಂದ ಪ್ಲಾನ್ ಅನ್ನ ಮಾಡುತ್ತಿದ್ದರು. ಲಿಲಿಪುಟ್ ದ್ವೀಪದಲ್ಲಿ ಒಬ್ಬ ದೈತ್ಯ ರಾಕ್ಷಸನಿದ್ದಾನೆಂಬ ಸುದ್ದಿ ಅವರಿಗೆ ತಿಳಿಯುತ್ತದೆ. ಆದರೆ ಅವರು ಹೆದರುವುದಿಲ್ಲ. ಬದಲಾಗಿ ತಮ್ಮ ಇಡೀ ನೌಕಾಪಡೆಯನ್ನೇ ಯುದ್ಧಕ್ಕೆ ಸಜ್ಜುಗೊಳಿಸುತ್ತಾರೆ. ಒಂದು ಬೆಳಗಿನ ಜಾವ ಲಿಲಿಪುಟ್ ಸಮುದ್ರ ತೀರಕ್ಕೆ ನೂರಾರು ಶತ್ರು ಹಡಗುಗಳು ಮುತ್ತಿಗೆ ಹಾಕುತ್ತವೆ. ಢಣ್ ಢಣ್ ಅಂತ ಶತ್ರುಗಳ ತೋಪುಗಳು ಗುಂಡು ಹಾರಿಸಲು ಶುರು ಮಾಡಿದ್ದವು. ಪುಟ್ಟ ಲಿಲಿಪುಟ್ ಸೈನಿಕರಿಗೆ ಗಾಬರಿಯಾಗಿತ್ತು. ಆಗ ರಾಜನಿಂದ ಆದೇಶ ಬರುತ್ತದೆ. ಗಲಿವರ್ಗೆ ಆರ್ಡರ್ ಕೊಡುತ್ತಾನೆ. ಗಲಿವರ್ಗೂ ಕೂಡ ಅಷ್ಟೇ ಬೇಕಾಗಿತ್ತು. ಗಲಿವರ್ ಸಮುದ್ರಕ್ಕೆ ಇಳಿಯುತ್ತಾನೆ. ಅವನಿಗೆ ಆ ಆಳವಾದ ಸಮುದ್ರ ಕೇವಲ ಮಂಡಿಯವರೆಗೆ ಮಾತ್ರ ಇತ್ತು. ಶತ್ರುಗಳು ತಮ್ಮ ಪುಟ್ಟ ತೋಪುಗಳಿಂದ ಗಲಿವರ್ನ ಎದೆಯ ಮೇಲೆ ಗುಂಡು ಹಾರಿಸುತ್ತಾರೆ. ಆದರೆ ಆ ಗುಂಡುಗಳು ಗಲಿವರ್ಗೆ ಕೇವಲ ಸೊಳ್ಳೆ ಕಚ್ಚದಂತೆ ಅನಿಸುತ್ತಿತ್ತು. ಗಲಿವರ್ ನಗುತ್ತಾ ಆ ಶತ್ರುಗಳ ಹಡಗುಗಳ ಕಡೆ ನಡೆಯುತ್ತಾನೆ. ಒಂದೊಂದು ಹಡಗುಗಳನ್ನ ತನ್ನ ಕೈಗಳಿಂದ ಎತ್ತಿ ಆಟದ ಸಾಮಾನುಗಳಂತೆ ಗಾಳಿಯಲ್ಲಿ ಎಸೆಯುತ್ತಾನೆ. ಸಮುದ್ರದಲ್ಲಿ ದೈತ್ಯ ಸುನಾಮಿ ಎದ್ದಂತೆ ಆಗುತ್ತದೆ. ಶತ್ರು ಸೈನಿಕರು ನೀರಿನಲ್ಲಿ ಇರುವೆಗಳಂತ ಕೊಚ್ಚಿ ಹೋಗುತ್ತಾರೆ. ಆದರೆ ಯುದ್ಧ ಇಲ್ಲಿಗೆ ಮುಗಿಯುವುದಿಲ್ಲ. ಗಲಿವರ್ ಕೇವಲ ಶಕ್ತಿಯನ್ನ ಮಾತ್ರ ಬಳಸುವುದಿಲ್ಲ, ಬುದ್ಧಿವಂತಿಕೆಯನ್ನು ಕೂಡ ತೋರಿಸುತ್ತಾನೆ. ಅವನು ಆ ಎಲ್ಲ ನೂರಾರು ಹಡಗುಗಳ ಲಂಗರನ್ನ ಒಟ್ಟಾಗಿ ಸೇರಿಸಿ ಒಂದು ಬೃಹತ್ ಹಗ್ಗದಿಂದ ಕಟ್ಟುತ್ತಾನೆ. ನಂತರ ಇಡೀ ನೌಕಾಪಡೆಯನ್ನೇ ತನ್ನ ಬೆನ್ನ ಹಿಂದೆ ಎಳೆದುಕೊಂಡು ಹೋಗಿ ಲಿಲಿಪುಟ್ ತೀರಕ್ಕೆ ತಂದು ನಿಲ್ಲಿಸುತ್ತಾನೆ. ಒಂದೇ ಒಂದು ಹನಿ ರಕ್ತ ಚೆಲ್ಲದೆ ಇಡೀ ಶತ್ರು ಸೈನ್ಯವೇ ಗಲಿವರ್ನ ಸೆರೆಯಲ್ಲಿತ್ತು. ಲಿಲಿಪುಟ್ ಜನರು ಸಂಭ್ರಮದಿಂದ ಕುಣಿದಾಡುತ್ತಿದ್ದರು. ಗಲಿವರ್ ಈಗ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಆ ದೇಶದ ಅಜಯ ಮಹಾ ಯೋಧನಾಗಿದ್ದ. ಲಿಲಿಪುಟ್ ಸಾಮ್ರಾಜ್ಯ ಈಗ ನಿಜವಾಗಿಯೂ ಸ್ವತಂತ್ರವಾಗಿತ್ತು. ಗೆದ್ದ ಗಲಿವರ್ಗೆ ಈಗ ವಾಪಸ್ಸು ಹೋಗುವ ಸಮಯ ಬಂದಿತ್ತು. ಆದರೆ ಅವನು ಹೋಗುತ್ತಿರುವುದು ಒಬ್ಬ ಸೋತ ಮೇಲ್ ರೂಮ್ ಕ್ಲರ್ಕ್ ಆಗಿಯಲ್ಲ, ಬದಲಾಗಿ ಜಗತ್ತು ಕೊಂಡ ಶ್ರೇಷ್ಠ ಸಾಹಸಿಗನಾಗಿ. ಲಿಲಿಪುಟ್ ನಗರದಲ್ಲಿ ಸಂಭ್ರಮವೋ ಸಂಭ್ರಮ. ಗಲಿವರ್ ಕೇವಲ ತನ್ನ ಶಕ್ತಿಯಿಂದಲ್ಲ, ತನ್ನ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಆ ಪುಟ್ಟ ಜನರ ಹೃದಯವನ್ನು ಕೂಡ ಗೆದ್ದಿದ್ದ. ಆದರೆ ಅವನ ಮನಸ್ಸು ಮಾತ್ರ ತನ್ನ ನಾಡು ನ್ಯೂಯಾರ್ಕ್ ಕಡೆಗೆ ತುಡಿಯುತ್ತಿತ್ತು. ಲಿಲಿಪುಟ್ ಜನರು ತಮ್ಮ ಈ ದೈತ್ಯ ಗೆಳೆಯನಿಗೆ ಕಣ್ಣೀರಿನ ವಿದಾಯವನ್ನ ಹೇಳುತ್ತಾರೆ. ಕೊನೆಗೆ ಗಲಿವರ್ ತನ್ನ ಬೋಟ್ ನಲ್ಲಿ ಸಮುದ್ರ ಅಲೆಗಳನ್ನು ದಾಟುತ್ತಾ ಮತ್ತೆ ನ್ಯೂಯಾರ್ಕ್ ಅನ್ನ ತಲುಪುತ್ತಾನೆ. ಆದರೆ ಈಗ ವಾಪಸ್ಸು ಬಂದ ಗಲಿವರ್ ಹಳೆಯ ಗಲಿವರ್ ಆಗಿರಲಿಲ್ಲ. ಅವನ ನಡೆ ನುಡಿ ಆತ್ಮವಿಶ್ವಾಸದಲ್ಲಿ ಒಂದು ಹೊಸ ಕಳೆಯಿತ್ತು. ಮೊದಲು ತಾನು ಪತ್ರ ಹಂಚುತ್ತಿದ್ದ ಅದೇ ಕಚೇರಿಗೆ ಗಲಿವರ್ ಈಗ ಒಬ್ಬ ಲೆಜೆಂಡರಿ ಟ್ರಾವೆಲ್ ರೈಟರ್ ಆಗಿ ಎಂಟ್ರಿ ಕೊಡುತ್ತಾನೆ. ಅವನ ಕ್ರಶ್ ಡಾರ್ಸಿ ಅವನನ್ನ ನೋಡಿ ಬೆರಗಾಗುತ್ತಾಳೆ. ಗಲಿವರ್ ಅವಳಿಗೆ ಯಾವುದೇ ಸುಳ್ಳು ಹೇಳುವುದಿಲ್ಲ, ಬದಲಾಗಿ ತನ್ನ ಸಾಹಸಗಳ ನೈಜ ಕಥೆಯನ್ನ ವಿವರಿಸುತ್ತಾನೆ. ಲಿಲಿಪುಟ್ನ ಆ ಸಣ್ಣ ಜಗತ್ತು ಅವನಿಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸಿತ್ತು, ಹೊಸ ಜೀವನವನ್ನ ಕಟ್ಟಿತ್ತು.
ಸ್ನೇಹಿತರೆ, ನಾವು ಎಷ್ಟು ದೊಡ್ಡವರು ಅನ್ನೋದು ನಮ್ಮ ಶರೀರದ ಅಳತೆ ಮೇಲೆ ನಿರ್ಧಾರವಾಗಲ್ಲ, ನಮ್ಮ ಮನಸ್ಸಿನ ಧೈರ್ಯದ ಮೇಲೆ ನಿರ್ಧಾರವಾಗುತ್ತದೆ. ಗಲಿವರ್ ಮತ್ತು ಡಾರ್ಸಿ ಒಂದಾಗುತ್ತಾರೆ. ಕಚೇರಿಯಲ್ಲಿ ಅವರನ್ನ ಗೌರವದಿಂದ ಕಾಣುತ್ತಾರೆ. ಗಲಿವರ್ ಒಬ್ಬ ಸಾಮಾನ್ಯ ಮೇಲ್ ರೂಮ್ ಕ್ಲರ್ಕ್ ಅಲ್ಲ, ಬದಲಾಗಿ ಜಗತ್ತು ಮೆಚ್ಚಿದ ಸಾಹಸಿಗ ಮತ್ತು ಲೇಖಕನಾಗುತ್ತಾನೆ. ಹಾಗೂ ಅವನ ಬಗ್ಗೆ ಹಲವಾರು ಲೇಖನಗಳು ಕೂಡ ಪ್ರಚಾರವಾಗುತ್ತವೆ. ನ್ಯೂಯಾರ್ಕ್ನ ಆ ದೊಡ್ಡ ಬಿಲ್ಡಿಂಗ್ ನಡುವೆ ಈಗ ಗಲಿವರ್ ಒಬ್ಬ ದೈತ್ಯನಂತೆ ಎತ್ತರವಾಗಿ ಕಾಣುತ್ತಿದ್ದನು. ಹೌದು ಸ್ನೇಹಿತರೆ, ಜೀವನದಲ್ಲಿ ನಮಗೂ ಒಮ್ಮೊಮ್ಮೆ ಲಿಲ್ಲಿಪುಟ್ ಜನರಂತೆ ಸಣ್ಣವರಾಗಿ ಅಸಹಾಯಕರಂತೆ ಅನಿಸಬಹುದು. ಆದರೆ ನೆನಪಿಡಿ, ನಮ್ಮೊಳಗೆ ಒಬ್ಬ ಗಲಿವರ್ ಇದ್ದೇ ಇರುತ್ತಾನೆ. ಅವನನ್ನ ಹೊರತೆಗೆಯುವ ಧೈರ್ಯ ನಾವು ಮಾಡಬೇಕು ಅಷ್ಟೇ. ಸಾಮಾನ್ಯ ಮನುಷ್ಯ ಕೂಡ ಸಂದರ್ಭ ಬಂದಾಗ ಸೂಪರ್ ಹೀರೋ ಆಗಬಲ್ಲ ಎಂಬುದಕ್ಕೆ ಈ ಒಂದು ಕಥೆಯ ಸಾಕ್ಷಿಯಾಗಿದೆ. 10 ವರ್ಷಗಳ ಸೋಲನ್ನ ಒಂದೇ ಒಂದು ಸಾಹಸದಿಂದ ಗೆಲುವಾಗಿ ಬದಲಿಸಿದ ಗಲಿವರ್ನ ಈ ಕತೆ ನಿಮ್ಗೆ ಹೇಗೆ ಅನಿಸಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹಾಗೂ ಈ ವಿಡಿಯೋನ ಶೇರ್ ಮಾಡಿ.